ಕರ್ನಾಟಕವನ್ನ, ಭಾರತವನ್ನ, ಇಡೀ ಜಗತ್ತನ್ನ ಶಾಂತಿಯ ತೋಟವನ್ನಾಗಿ ಮಾಡೋಣ ಅಂತ ನಾನು ಇವತ್ತು ಪ್ರಾರ್ಥಿಸ್ತೇನೆ. ಇದು ಗಾಂಧಿ ಭವನ. ಗಾಂಧೀಜಿಯವರಿಗೆ ಪ್ರಿಯವಾದಂತಹ ಭಜನ ಈಶ್ವರ ಅಲ್ಲಾ ತೇರೋ ನಾಮ್ ಸಬ್ಕೋ ಸನ್ಮತಿ ದೇ ಭಗವಾನ್. ಅದು ಇವತ್ತಿನ ನಮ್ಮ ಪ್ರಾರ್ಥನೆಯಿಂದ ನನ್ನ ಕೆಲವು ಮಾತುಗಳನ್ನು ಶುರು ಮಾಡ್ತೇನೆ. ಮಿತ್ರರೇ, ಈ ಪುಸ್ತಕದ ಬಿಡುಗಡೆ ಸಮಾರಂಭದಲ್ಲಿ ಈ ಸಮಾರಂಭದ ಉತ್ಸವ ಮೂರ್ತಿಯವರು ಇರಬೇಕಾಗಿತ್ತು. ಅಂದರೆ ಪರಕಲ್ ಪ್ರಭಾಕರ್ ಆ ಉತ್ಸವ ಮೂರ್ತಿಯವರೇ ಇಲ್ಲ. ಆದರೆ ಅವರ ಅನುಪಸ್ಥಿತಿಯಲ್ಲಿ ಅವರ ಪುಸ್ತಕ, ಆ ಪುಸ್ತಕದ ವಿಚಾರ ಅದು ಧ್ವನಿತವಾಗುತ್ತಿದೆ ಮತ್ತು ಆ ಪುಸ್ತಕದ ತಿರುಳು ಅದನ್ನು ಈಗಾಗಲೇ ಪ್ರೊಫೆಸರ್ ದಳವಾಯಿ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಪ್ರಭಾಕರ್ ಅವರು ನನ್ನ ಮಿತ್ರರು. ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಾಗ, ಪ್ರೈಮ್ ಮಿನಿಸ್ಟರ್ ಆಫೀಸ್ನಲ್ಲಿದ್ದಾಗ ಅವರು ಕೂಡ ಭಾರತೀಯ ಜನತಾ ಪಕ್ಷದಲ್ಲೇ ಇದ್ದರು. ಆಂಧ್ರ ಪ್ರದೇಶದ ಸ್ಪೋಕ್ಸ್ಮನ್ ಆಗಿದ್ರು, ಪಾರ್ಟಿ ಸ್ಪೋಕ್ಸ್ಮನ್ ಆಗಿದ್ರು. ಆಗ ಹೈದರಾಬಾದ್ನಲ್ಲಿ ಅವರನ್ನು ನಾನು ಕಂಡಿದ್ದೇನೆ, ಅವ್ರ ಮನೆಯಲ್ಲಿ ಕಂಡಿದ್ದೇನೆ. ಮನೆಯಲ್ಲಿ ಕಂಡಿದಾಗ ಅವರ ಮನೆಯವರು ಕೂಡ ಇದ್ರು. ಆದರೆ ಮನೆಯವರು ಆಗ ಬಿಜೆಪಿಯಲ್ಲಿ ಇರಲಿಲ್ಲ. ಈ ಪುಸ್ತಕದ ಬಿಡುಗಡೆಗಾಗಿ ಕರ್ನಾಟಕದ ಸನ್ಮಾನನೀಯ ಸರ್ವಮಾನ್ಯ ಮುಖ್ಯಮಂತ್ರಿಯವರು ಬಂದಿದ್ರು. ಅವರ ಉಪಸ್ಥಿತಿಯಿಂದ ಈ ಬಿಡುಗಡೆ ಕಾರ್ಯಕ್ರಮ ಮತ್ತು ಪುಸ್ತಕದ ಮಹತ್ವ ಬಹಳ ಹೆಚ್ಚಾಯಿತು ಅಂತ ನನಗೆ ಅನಿಸ್ತದೆ. ಈ ಯಾವ ಸಂದರ್ಭದಲ್ಲಿ ಈ ಪುಸ್ತಕ ಹೊರಗೆ ಬರ್ತಾ ಇದೆ ಅದು ಬಹಳ ಮಹತ್ವದ್ದು. ಆ ಸಂದರ್ಭ ಅಂದರೆ 2024ರ ಚುನಾವಣೆ. ಇಲ್ಲಿಯವರೆಗೆ ಭಾರತದಲ್ಲಿ 17 ಸಾರ್ವತ್ರಿಕ ಚುನಾವಣೆಗಳು, ಲೋಕಸಭಾ ಚುನಾವಣೆಗಳಾಗಿವೆ. ಸರ್ಕಾರಗಳು ಬಂದಿವೆ, ಹೋಗಿವೆ. ಪಕ್ಷಗಳು ಅಧಿಕಾರಕ್ಕೆ ಬಂದಿವೆ, ಮತ್ತೆ ಕೆಳಗೆ ಉರುಳಿವೆ. ಆದ್ರೆ ಎಂದಿಗೂ ಗಣತಂತ್ರ ಅಪಾಯದಲ್ಲಿದೆ ಅನ್ನುವ ಸನ್ನಿವೇಶ ನಾವು ಕಂಡಿದ್ದೇವೆ. ಮೊದಲನೇ ಸಲ ಇದು ಮೊದಲನೇ ಸಲ ಅಲ್ಲ, ಅದನ್ನು ನಾನು ಸ್ಪಷ್ಟಪಡಿಸ್ತೇನೆ. ಯಾಕಂದ್ರೆ ಒಂದು ಅಪವಾದ ಇದೆ. ಭಾರತದ ಗಣತಂತ್ರ ಸುಮಾರಾಗಿ ಹೆಣವಾಗಿದ್ದು, ಮೃತವಾಗಿದ್ದು ಒಂದ್ಸಲ ಆಗೋದು. ಅದನ್ನು ನಾವು ನೆನಪಿಸಬೇಕು. ಇವತ್ತು ತುರ್ತು ಪರಿಸ್ಥಿತಿ ನಂತರ 2027ರಲ್ಲಿ ಚುನಾವಣೆ ಆಯಿತು. ಆಗ ಕೂಡ ಈ ಚುನಾವಣೆಯಲ್ಲಿ ನಂತರ ಗಣತಂತ್ರ ಉಳಿತದೋ ಇಲ್ವೋ ಅನ್ನುವ ಪ್ರಶ್ನೆ ಮೂಡಿತ್ತು. ಆಗ ಕೂಡ ನಮ್ಮ ದೇಶದ ಪ್ರಜಾಪ್ರಭುತ್ವ, ಗಣತಂತ್ರ ಅಭೂತಪೂರ್ವ ಸಂಕಟದಲ್ಲಿ ಸಿಕ್ಕೊಂಡಿತ್ತು. ನಾವೆಲ್ಲ ಬೆಂಗಳೂರಿನಲ್ಲೂ ಈಗ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನಿಮ್ಮಲ್ಲಿ ಅನೇಕರು ಗೊತ್ತಿದೆ, 1975ರಿಂದ 77ರವರೆಗೆ ತುರ್ತು ಪರಿಸ್ಥಿತಿಯಲ್ಲಿ ಸಾವಿರಾರು ರಾಜಕೀಯ ಕಾರ್ಯಕರ್ತರನ್ನ, ಮುಖಂಡರನ್ನ ಆಗಿನ ಕಾಂಗ್ರೆಸ್ ಸರ್ಕಾರ ಜೈಲಿಗೆ ಕಳಿಸಿತ್ತು. ಬೆಂಗಳೂರಿನ ಕೇಂದ್ರೀಯ ಜೈಲಿನಲ್ಲಿ, ಸೆಂಟ್ರಲ್ ಜೈಲಿನಲ್ಲಿ ವಾಜಪೇಯಿ, ಅಡ್ವಾಣಿ, ಮಧು ದಂಡವತೆ ಮುಂತಾದ ಮುಖಂಡರು ಬಂಧಿಸಲ್ಪಟ್ಟರು. ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್, ಚಂದ್ರಶೇಖರ್, ಮೊರಾರ್ಜಿ ದೇಸಾಯಿ ಇತ್ಯಾದಿ ಅನೇಕ ಮುಖಂಡರು ಕೂಡ ಜೈಲುವಾಸ ಕಂಡ್ರು. ಅದನ್ನ ಇವತ್ತು ನಾವು ಮರೆಯಬಾರದು. ಯಾಕಂದ್ರೆ ಈ ಪುಸ್ತಕದ ಶೀರ್ಷಕ ಹೆಣವಾಗುತ್ತಿರುವ ಗಣತಂತ್ರ. ಇತಿಹಾಸದಲ್ಲಿ ಇಂಥ ಒಂದು ಪ್ರಸಂಗ ಬಂದು ಹೋಗಿದೆ,